ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಬೆಂಗಳೂರಲ್ಲಿ ಹೆಮ್ಮಾರಿಯ ನರ್ತನ, ರಾತ್ರಿಯಿಂದಲೇ ಖಡಕ್ ರೂಲ್ಸ್. ರಾತ್ರಿ 9 ಗಂಟೆಗೆ ಬೆಂಗಳೂರಿಗೆ ಬೀಳಲಿದೆ ಬೃಹತ್ ಬೀಗ. ನೈಟ್ ಕರ್ಫ್ಯೂ ಮಧ್ಯೆಯೂ ಜನ ಹೊರಗೆ ಕಾಲಿಟ್ಟರೆ ಲಾಠಿ ಏಟು ಫಿಕ್ಸ್. ಇದೆಲ್ಲವನ್ನ ನೋಡೋಣ. ಬೆಂಗಳೂರಿಗೆ ಇವತ್ತು ರಾತ್ರಿಯಿಂದಲೇ ಬೀಗ ಬೀಳುತ್ತೆ, ಹುಷಾರ್. ಬೆಂಗಳೂರು ಲಾಕ್ ಆದ್ಮೇಲೂ ಬೇಕಾಬಿಟ್ಟಿ ಮನೆಯಿಂದ ಹೊರಬಂದ್ರೆ ಖಾಕಿ ಏಟು ಬೀಳೋದು ಪಕ್ಕ. ಎಣ್ಣೆ ಪ್ರಿಯರು ಮತ್ತು ಶಾಪಿಂಗ್ ಮಾಡೋರ ಕಥೆಗೇನು ನೋಡೋಣ ಖಡಕ್ ರೂಲ್ಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ನಿಗ್ರಹಿಸುವ ಸಲುವಾಗಿ ಬೆಂಗಳೂರಿನಲ್ಲಿ ಇಂದಿನಿಂದಲೇ ಕಠಿಣಾತಿ ಕಠಿಣ ರೂಲ್ಸ್ ಜಾರಿಯಾಗಿದೆ. ರಾಜ್ಯ ರಾಜಧಾನಿಯಲ್ಲಿ ಇಂದು ರಾತ್ರಿ 9 ಗಂಟೆ ಮೇಲೆ ಜನರು ಹೊರಗಡೆ ಬಂದ್ರೆ ಆಪತ್ತು ಪಕ್ಕ ಆಗಿದೆ. ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಜೊತೆಗೆ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿಯಾಗಿದೆ. ಮನೆಯಿಂದ ಸುಖಾಸುಮ್ಮನೆ ಹೊರಗೆ ಬಂದ್ರೆ ಹುಷಾರ್. ಯಾಕಂದ್ರೆ ಮಾಸ್ಕ್ ಹಾಕದೆ ದೈಹಿಕ ಅಂತರ ಪಾಲಿಸದಿದ್ರೆ ದಂಡ ಬೀಳೋದು ಪಕ್ಕ. ಬೆಂಗಳೂರಿನಲ್ಲಿ ಕೊರೋನಾ ಕಂಟ್ರೋಲ್ಗೆ ಟಫ್ ರೂಲ್ಸ್ ಜಾರಿಯಾಗಿದ್ದು ಯಾರು ಬೇಕಾಬಿಟ್ಟಿ ಓಡಾಡುವಂತಿಲ್ಲ. ರಾಜಧಾನಿಯಲ್ಲಿ ಬೇಕಾಬಿಟ್ಟಿ ಓಡಾಡೋರ ವಿರುದ್ಧ ಕೇಸ್ ಬೀಳುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಹರಡಲು ಮುಂದಾದ್ರೆ ಕೇಸ್ನಲ್ಲಿ ಫಿಟ್ ಆಗಬೇಕಾಗತ್ತೆ. ಗಾರ್ಡನ್ ಸಿಟಿಯಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಿಗಿ ರೂಲ್ಸ್ ಅನಿವಾರ್ಯವಾಗಿದೆ. ಹೆಮ್ಮಾರಿ ನಾಗಲೋಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ರಾಜ್ಯ ಸರ್ಕಾರ ಕರ್ಫ್ಯೂ ಮಾರ್ಗಸೂಚಿ ಪ್ರಕಟಿಸಿದ್ದು, ಅದರಂತೆ ಇಂದು ರಾತ್ರಿ 9 ಗಂಟೆಯಿಂದಲೇ ಖಡಕ್ ರೂಲ್ಸ್ ಜಾರಿಗೆ ಬರ್ತಾ ಇದೆ. ಬಾರ್ಗೆ ಹೋಗಲು, ಜಿಮ್ಗೆ ಹೋಗಲು ಇಂದು ಒಂದೇ ದಿನ ಚಾನ್ಸ್. ಇಂದು ರಾತ್ರಿ 9 ಗಂಟೆ ತನಕ ಮಾತ್ರ ಲೈಫ್ ನಾರ್ಮಲ್ ಆಗಿರುತ್ತೆ. ಇಂದು ರಾತ್ರಿ 9 ಗಂಟೆಯ ತನಕ ಥಿಯೇಟರ್ಗಳಲ್ಲಿ ಪಿಕ್ಚರ್ ನೋಡಬಹುದಾಗಿದೆ. ಇಂದು ರಾತ್ರಿಯಿಂದಲೇ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಯಾಗ್ತಾ ಇರೋದ್ರಿಂದ ರಾತ್ರಿ ವೇಳೆ ಬಾರ್ಗಳಲ್ಲಿ ಕುಳಿತು ಪಾರ್ಟಿ ಮಾಡೋದಕ್ಕಾಗಲ್ಲ. ರಾಜ್ಯದಾದ್ಯಂತ ಬಾರ್ಗಳಲ್ಲಿ ಸಿಟ್ಟಿಂಗ್ಗೆ ಅವಕಾಶವೇ ಇಲ್ಲವಾಗಿದೆ. ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗಷ್ಟೇ ಪರ್ಮಿಷನ್ ಇರುತ್ತೆ. ಆದರೂ ಕೇವಲ ರಾತ್ರಿ 9 ಗಂಟೆ ಒಳಗೆ ಮಾತ್ರ ಪಾರ್ಸಲ್ ತೆಗೆದುಕೊಳ್ಳಬಹುದಾಗಿದೆ. ಇನ್ನು ವೀಕೆಂಡ್ ನಲ್ಲಿ ಶಾಪಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಇವತ್ತೇ ಬೇಗ ಶಾಪಿಂಗ್ ಮುಗಿಸ್ಕೊಂಡ್ಬಿಡಿ. ವೀಕ್ ಡೇಸ್ ನಲ್ಲೂ ಇರಲ್ಲ, ವೀಕೆಂಡ್ ನಲ್ಲೂ ಶಾಪಿಂಗ್ ಮಾಡೋಕೆ ಅವಕಾಶ ಇರುವುದಿಲ್ಲ. ಯಾಕಂದ್ರೆ ಇಂದು ರಾತ್ರಿ 9 ಗಂಟೆಗೆ ಶಾಪಿಂಗ್ ಮಾಲ್ಗಳು ಕ್ಲೋಸ್ ಆಗಲಿವೆ. ನಾಳೆಯಿಂದ ಶಾಪಿಂಗ್ ಮಾಲ್, ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಬಂದ್ ಆಗಲಿದ್ದು ಇಂದು ರಾತ್ರಿ 9 ಗಂಟೆಯಿಂದ ಮೇ 4ರವರೆಗೆ ಬಂದ್ ಆಗಿರಲಿವೆ. ಇನ್ನು ಕೊರೋನಾ ರಕ್ಕಸ ಆರ್ಭಟದಿಂದಾಗಿ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೂ ಕುತ್ತು ಬಂದಿದೆ. ಮಸೀದಿಯಲ್ಲಿ ಪ್ರಾರ್ಥನೆಗೆ ಯಾವುದೇ ಅವಕಾಶವಿರುವುದಿಲ್ಲ. ಚರ್ಚ್ಗಳಲ್ಲಿ ಜನರ ಪ್ರವೇಶಕ್ಕೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗಿದೆ. ಇಂದು ಒಂದು ದಿನ ಮಾತ್ರವೇ ದೇವರ ದರ್ಶನಕ್ಕೆ ಅವಕಾಶವಿದ್ದು, ಇಂದು ರಾತ್ರಿ 9 ಗಂಟೆಯ ಬಳಿಕ ಮಂದಿರ, ಮಸೀದಿ ಬಾಗಿಲು ಕ್ಲೋಸ್ ಆಗಲಿವೆ. ಮಂದಿರ, ಮಸೀದಿ, ಚರ್ಚ್ಗಳ ಬಾಗಿಲು ಬಂದ್ ಆಗುವುದು ಫಿಕ್ಸ್ ಆಗಿದ್ದು, ದೇಗುಲಗಳಲ್ಲಿ ಅರ್ಚಕರಿಗೆ ಪೂಜೆಗಷ್ಟೇ ಅವಕಾಶವಿರಲಿದೆ. ಕೊರೋನಾ ಅಬ್ಬರದ ಮಧ್ಯೆಯೂ ಹಳಿಗೆ ಬರ್ತಾ ಇದ್ದ ಶಿಕ್ಷಣ ವ್ಯವಸ್ಥೆ ಮೇಲೆ ಕೊರೋನಾ ಕರಿನೆರಳು ಬಿದ್ದಿದೆ. ತಿಂಗಳ ಹಿಂದೆ ಬಾಗಿಲು ತೆರೆದಿದ್ದ ಶಾಲೆಗಳಿಗೆ ಮತ್ತೆ ಬೀಗ ಬಿದ್ದಿದೆ. ಎಸ್ಎಸ್ಎಲ್ಸಿ ಸೇರಿದಂತೆ ಎಲ್ಲಾ ತರಗತಿಗಳು ಕ್ಲೋಸ್ ಆಗಿದ್ದು, ರಾಜ್ಯದಾದ್ಯಂತ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಬಂದ್ ಆಗಿವೆ. ಶಿಕ್ಷಣ ಸಂಸ್ಥೆಗಳು, ತರಬೇತಿ ಕೇಂದ್ರಗಳು ಕೂಡ ಕ್ಲೋಸ್ ಆಗಿದ್ದು, ಕೇವಲ ಆನ್ಲೈನ್ ಕ್ಲಾಸ್, ದೂರ ಶಿಕ್ಷಣಕ್ಕಷ್ಟೇ ಪರ್ಮಿಷನ್ ನೀಡಲಾಗಿದೆ. ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇದ್ರೂ ಸಹ ಪ್ರಯಾಣಿಕರು ಯಾವುದೇ ಟೆನ್ಷನ್ ಮಾಡಿಕೊಳ್ಳುವುದು ಬೇಡ. ಯಾಕಂದ್ರೆ ಬಸ್ ಓಡಾಟ ಎಂದಿನಂತೆಯೇ ಇರುತ್ತೆ. ಆದ್ರೆ ಪ್ರಯಾಣಿಕರ ವೇಳೆ ಕೆಲ ಕಂಡೀಷನ್ಸ್ ಮಾತ್ರ ಅಪ್ಲೈ ಆಗುತ್ತೆ. ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಯಾವುದೇ ನಿರ್ಬಂಧವಿಲ್ಲ. ಬಸ್, ಟ್ಯಾಕ್ಸಿ, ಕ್ಯಾಬ್ಗಳಲ್ಲಿ 50% ಅವಕಾಶವಿದ್ದು, ಟಿಟಿ ಹಾಗೂ ಮೆಟ್ರೋದಲ್ಲಿ 50% ಆಸನ ಭರ್ತಿಗೆ ಅನುಮತಿ ನೀಡಲಾಗಿದೆ. ಕೊರೋನಾ ಸೋಂಕು ಹಬ್ಬೋದಕ್ಕೆ ತಡೆ ಹಿಡಿಯುವ ಸಲುವಾಗಿ ಸರ್ಕಾರ ಮದುವೆಗಳಿಗೆ ಕೆಲ ಕಂಡೀಷನ್ಸ್ ಹಾಕಿದೆ. ಮದುವೆಗೆ ಅವಕಾಶ ನೀಡಿದ್ದರೂ ಟಫ್ ರೂಲ್ಸ್ ಅನ್ವಯವಾಗಲಿದೆ. ಮದುವೆ ಸಮಾರಂಭಗಳಲ್ಲಿ ಒಳಾಂಗಣಕ್ಕೆ 50 ಜನರಿಗೆ ಮಾತ್ರ ಭಾಗವಹಿಸಬಹುದಾಗಿದೆ. ಇನ್ನು ಶವ ಸಂಸ್ಕಾರದಲ್ಲಿ ಭಾಗಿಯಾಗಲು ಕೇವಲ 20 ಜನರಿಗೆ ಮಾತ್ರ ಅವಕಾಶವಿದ್ದು, ಅದ್ಧೂರಿ ಸಮಾರಂಭಗಳಿಗೆ ಸರ್ಕಾರ ಬ್ರೇಕ್ ಹಾಕಿದೆ. ನೈಟ್ ಕರ್ಫ್ಯೂ ಜಾರಿಯಾದ್ರೆ ಬೆಂಗಳೂರಿನಲ್ಲಿ ಯಾವುದಕ್ಕೆಲ್ಲ ಪರ್ಮಿಟ್, ಯಾವ್ಯಾವುದಕ್ಕೆ ಬ್ರೇಕ್? ರಾಜಧಾನಿಯಲ್ಲಿ ಹಗಲಲ್ಲೂ ಟೈಟ್ ರೂಲ್ಸ್ ಜಾರಿಯಾಗಲಿದೆಯಾ? ಜಿಮ್, ಸ್ವಿಮ್ ಕತೆ ಏನು ನೋಡೋಣ. ಏನಿರುತ್ತೆ, ಏನಿರಲ್ಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನೈಟ್ ಕರ್ಫ್ಯೂ ಜಾರಿಯಾದರೂ ಸಹ ಖಾಸಗಿ ಸಂಸ್ಥೆಗಳಲ್ಲಿ ಅಗತ್ಯವಿದ್ದಷ್ಟು ಸಿಬ್ಬಂದಿ ಎಂಟ್ರಿಗೆ ಮಾತ್ರ ಅವಕಾಶವಿದೆ. ಐಟಿಬಿಟಿ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ನೀಡಲೇಬೇಕು. ಇನ್ನು ಐಟಿಬಿಟಿ ಸಿಬ್ಬಂದಿಗೆ ಕಚೇರಿಗಳಿಗೆ ತೆರಳಲು ಅನುಮತಿ ಸಿಕ್ಕಿಲ್ಲ. ಟೆಲಿಕಾಂ, ಇಂಟರ್ನೆಟ್ ಸರ್ವಿಸ್ ಸಂಸ್ಥೆ ಸಿಬ್ಬಂದಿಗೆ ಆಫೀಸ್ಗೆ ತೆರಳಲು ಅವಕಾಶವಿದೆ. ಸ್ವಂತ ವಾಹನಗಳಲ್ಲಿ ಓಡಾಡಲು ಟೆಲಿಕಾಂ ಸಿಬ್ಬಂದಿಗೆ ಪರ್ಮಿಷನ್ ಇದೆ.
ಕೊರೋನಾ ಸೋಂಕು ನಿಗ್ರಹಿಸುವ ಸಲುವಾಗಿ ರಾಜ್ಯ ಸರ್ಕಾರ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದು, ಇದರಿಂದ ಜಿಮ್ ಮತ್ತು ಯೋಗ ಕೇಂದ್ರಗಳ ಬಾಗಿಲು ಕಂಪ್ಲೀಟ್ ಬಂದ್ ಆಗಲಿವೆ. ಇವತ್ತು ರಾತ್ರಿ 9 ಗಂಟೆಯಿಂದಲೇ ಎಲ್ಲಾ ಕ್ಲೋಸ್ ಆಗಲಿದ್ದು, ಜಿಮ್ಗೆ ತೆರಳಿ ಕಸರತ್ತು ಮಾಡುವವರಿಗೆ ಬ್ರೇಕ್ ಬೀಳಲಿದೆ. ಇಂದಿನಿಂದ 14 ದಿನಗಳ ಕಾಲ ಕಠಿಣಾತಿ ಕಠಿಣ ರೂಲ್ಸ್ ಜಾರಿಯಾಗಿದ್ದು, ಜಿಮ್ ಮತ್ತು ಯೋಗ ಕೇಂದ್ರಗಳು ಸ್ಟಾಪ್ ಆಗಲಿವೆ. ಸರ್ಕಾರದ ಹೊಸ ಮಾರ್ಗಸೂಚಿಯ ಪ್ರಕಾರ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಸ್ವಿಮ್ಮಿಂಗ್ ಪೂಲ್ಗಳು ಕ್ಲೋಸ್ ಆಗಲಿವೆ. ಸ್ವಿಮ್ಮಿಂಗ್ ತರಬೇತುದಾರರಿಗೆ ಮಾತ್ರ ಸರ್ಕಾರ ಅವಕಾಶ ಕೊಟ್ಟಿದ್ದು, ಇಂದು ರಾತ್ರಿ 9 ಗಂಟೆಯಿಂದ ಸ್ವಿಮ್ಮಿಂಗ್ ಪೂಲ್ಗಳು ಬಂದ್ ಆಗಲಿವೆ. ಹೊಸ ಮಾರ್ಗಸೂಚಿಯಲ್ಲಿ ಕೆಲ ಖಡಕ್ ರೂಲ್ಸ್ ಜಾರಿಯಾದರೂ ಸಹ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ವೈದ್ಯಕೀಯ ಸೇವೆ ಲಭ್ಯವಿರುತ್ತೆ. ಆಸ್ಪತ್ರೆ ಕ್ಲಿನಿಕ್ಗಳು ಎಂದಿನಂತೆ ಓಪನ್ ಇರುತ್ತವೆ. ದಿನದ 24 ಗಂಟೆಯೂ ಆಸ್ಪತ್ರೆಗಳ ಬಾಗಿಲು ತೆರೆದಿರಲಿವೆ. ಮೆಡಿಕಲ್ ಸ್ಟೋರ್ಗಳು ರಾಜ್ಯದಾದ್ಯಂತ ಓಪನ್ ಇರುತ್ತೆ. ವೈದ್ಯಕೀಯ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಆಗುವುದಿಲ್ಲ. ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಲಾಕ್ಡೌನ್ ಇಂದಾಗಿ ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನೋ ಟೆನ್ಷನ್ ಬೇಡ. ಯಾಕಂದ್ರೆ ವೀಕೆಂಡ್ ಲಾಕ್ಡೌನ್ ಇದ್ರೂ ಸಹ ರಾಜ್ಯದ ಎಲ್ಲೆಡೆ ಪೆಟ್ರೋಲ್ ಡೀಸೆಲ್ ಸಿಗಲಿದೆ. ಅಡುಗೆ ಗ್ಯಾಸ್, ಪೆಟ್ರೋಲ್ ಬಂಕ್ ದಿನದ 24 ಗಂಟೆಯೂ ಸೇವೆ ನೀಡಲು ಸರ್ಕಾರ ಅವಕಾಶ ಕೊಟ್ಟಿದೆ. ವೀಕೆಂಡ್ ಲಾಕ್ಡೌನ್ ಜಾರಿಯಾದರೂ ಸಹ ಅಗತ್ಯ ಸೇವೆಗಳ ವ್ಯಾಪ್ತಿಗೆ ಬರುವ ಡೈರಿ ಮತ್ತು ಹಾಲಿನ ಬೂತ್ಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಹಾಲು, ಮೊಸರು, ಬೆಣ್ಣೆ, ತುಪ್ಪಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಡೈರಿ, ಹಾಲಿನ ಬೂತ್ ಮಾಮೂಲಿಯಂತೆ ಓಪನ್ ಆಗಿರಲಿವೆ. ಎಂದಿನಂತೆ ಮನೆ ಬಾಗಿಲಿಗೆ ಬರಲಿದೆ ಹಾಲು, ಮೊಸರು. ಹಾಲಿನ ಬೂತ್ ಅಂಗಡಿಗಳಲ್ಲೂ ಸಹ ಹಾಲು ದೊರೆಯಲಿದೆ. ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಹೊಸ ಮಾರ್ಗಸೂಚಿ ಪ್ರಕಾರ ವೀಕೆಂಡ್ ಲಾಕ್ಡೌನ್ ಜಾರಿಯಾದರೂ ಸಹ ದಿನಸಿ ಅಂಗಡಿಗಳಿಗೆ ಯಾವುದೇ ಅಡ್ಡಿ ಇರುವುದಿಲ್ಲ. ಅಕ್ಕಿ, ಬೇಳೆ ಮಾರಾಟಕ್ಕೆ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ. ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನ್ ಸಿಗಲಿದ್ದು, ಆಹಾರ, ದಿನಸಿ ಪದಾರ್ಥಗಳು ದೊರೆಯಲಿದೆ. ಪ್ರಾವಿಷನ್ ಸ್ಟೋರ್ಗಳು ಎಂದಿನಂತೆ ಓಪನ್ ಇರಲಿವೆ. ಶುಕ್ರವಾರ, ಶನಿವಾರ, ಭಾನುವಾರ ವೀಕೆಂಡ್ ಕರ್ಫ್ಯೂ ರೂಲ್ಸ್ ಜಾರಿಯಾಗಲಿದೆ. ವೀಕೆಂಡ್ ಕರ್ಫ್ಯೂ ಅಂದ್ರೆ ಹಗಲು ಹೊತ್ತಿನಲ್ಲೂ ಕಠಿಣ ರೂಲ್ಸ್ ಜಾರಿಯಾಗಲಿವೆ. ವಾರದಲ್ಲಿ 3 ದಿನ ಜನರು ಬೇಕಾಬಿಟ್ಟಿ ಓಡಾಡುವಂತಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಟಫ್ ರೂಲ್ಸ್ ಜಾರಿಯಾಗಲಿದ್ದು, ಹೊಸ್ತಿಲು ದಾಟೋರು ಪೊಲೀಸರಿಗೆ ಸೂಕ್ತ ಕಾರಣ ತಿಳಿಸಬೇಕು. ಬೇಕಾಬಿಟ್ಟಿ ರೋಡಿಗೆ ಬಂದ್ರೆ ಪೊಲೀಸರು ಗ್ರಹಚಾರ ಬಿಡಿಸುತ್ತಾರೆ. ಬೆಂಗಳೂರಿಗರ ವೀಕೆಂಡ್ ಮಸ್ತಿಗೆ ಕರ್ಫ್ಯೂ ಕಂಪ್ಲೀಟ್ ಬ್ರೇಕ್ ಹಾಕಿದೆ. ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಲಾಕ್ಡೌನ್ನಿಂದಾಗಿ ಹೋಟೆಲ್ಗಳಿಗೂ ಬಿಗ್ ಶಾಕ್ ಕೊಟ್ಟಂತಾಗಿದೆ. ಹೋಟೆಲ್ಗಳಲ್ಲಿ ಕೂತು ಊಟ ಮಾಡೋದಕ್ಕೆ ಬ್ರೇಕ್ ಬೀಳಲಿದೆ. ಹೋಟೆಲ್ಗಳಲ್ಲಿ ಫುಡ್ ಪಾರ್ಸಲ್ಗೆ ಮಾತ್ರ ಅವಕಾಶ ಇರಲಿದ್ದು, ದರ್ಶನಿಗಳಲ್ಲೂ ಊಟ ಪಾರ್ಸಲ್ ಮಾಡಿಸಿಕೊಳ್ಳಬಹುದಷ್ಟೇ. ಫುಡ್ ಸ್ಟ್ರೀಟ್ಗಳಲ್ಲೂ ಇದೇ ಮಾರ್ಗಸೂಚಿ ಅನ್ವಯವಾಗಲಿದೆ. ಸೋಂಕಿತರ ಸಂಸ್ಕಾರಕ್ಕೂ ಚಿತಾಗಾರಗಳಲ್ಲೂ ಹೆಣಗಾಟ ತಪ್ಪಿಲ್ಲ ಯಾಕೆ? ಸುಮನಹಳ್ಳಿಯಲ್ಲಿ ಚಿತಾಗಾರ ಯಂತ್ರಕ್ಕೆ ಎದುರಾದ ಸಮಸ್ಯೆಯಾದ್ರೂ ಏನು? ಅಪ್ಪನ ಮೃತದೇಹ ಪಡೆಯಲು ಮಗಳು ಮಾಂಗಲ್ಯ ಮಾರಲು ಮುಂದಾಗಿದ್ದೇಕೆ? ನೋಡೋಣ ಹೆಣಗಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಒಂದು ಕಡೆ ಕೊರೋನಾ ಸೋಂಕು ಅಬ್ಬರಿಸಿ ಬೊಬ್ಬಿರಿತಾ ಇದ್ರೆ, ಮತ್ತೊಂದು ಕಡೆ ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದರ ಬೆನ್ನಲ್ಲೇ ಸುಮನಹಳ್ಳಿ ಚಿತಾಗಾರದಲ್ಲಿ ಯಂತ್ರ ಕೈಕೊಟ್ಟಿದೆ. ಇರುವ 2 ಯಂತ್ರಗಳ ಪೈಕಿ ಒಂದು ಯಂತ್ರ ಕೈಕೊಟ್ಟಿತ್ತು. ಸದ್ಯ ಕೈಕೊಟ್ಟ ಯಂತ್ರವನ್ನ ಸಿಬ್ಬಂದಿ ಸರಿಪಡಿಸಿದ್ದಾರೆ. ಆದರೆ ದಹನ ಕೆಲಸ ಮಾತ್ರ ಮೊದಲಿನಷ್ಟು ವೇಗವಾಗಿ ಆಗಲ್ಲ. ನಿಧಾನಗತಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಬೇಕಾಯಿತು. ಸುಮನಹಳ್ಳಿ ಚಿತಾಗಾರದಲ್ಲಿ ಯಂತ್ರದ ಡೋರ್ ಸಮಸ್ಯೆ ಉಂಟಾಗಿದ್ದು, ಡೋರ್ ಸರಿಯಾಗಿ ಓಪನ್ ಕ್ಲೋಸ್ ಆಗಲ್ಲ. ಓಪನ್ ಮತ್ತೆ ಕ್ಲೋಸ್ ಮಾಡಲು ಸಾಕಷ್ಟು ಸಮಯ ತೆಗೆದುಕೊಳ್ತಾ ಇದೆ. ಕೆಲವೊಮ್ಮೆ ಓಪನ್ ಆದ್ರೆ ಕ್ಲೋಸ್ ಆಗಲ್ಲ. ಇದರಿಂದ ಸಿಬ್ಬಂದಿಗೆ ಇನ್ನೂ ಸಮಸ್ಯೆ ಹೆಚ್ಚಾಗಿದೆ. ಇಂದು ಮಧ್ಯರಾತ್ರಿ ಸಿಬ್ಬಂದಿ ಸರಿಪಡಿಸಲಿದ್ದು, ಅಲ್ಲಿವರೆಗೆ ನಿಧಾನವಾಗಿ ದಹನ ಪ್ರಕ್ರಿಯೆ ನಡೆಯಲಿದೆ. ದಹನ ಪ್ರಕ್ರಿಯೆ ಪೂರ್ಣವಾದ ಬಳಿಕ ರಿಪೇರಿ ಕಾರ್ಯ ನಡೆಯಲಿದೆ. ಕ್ರೂರಿ ಕೊರೋನಾ ವೈರಸ್ ರಾಜಧಾನಿ ಜನರ ರಕ್ತವನ್ನ ಇಂಚಿಂಚು ಹೀರ್ತಾ ಇದೆ. ಬೆಂಗಳೂರಿನ ಚಿತ್ರಣ ಕ್ಷಣ ಕ್ಷಣಕ್ಕೂ ನರಕವಾಗ್ತಾ ಸಾಕ್ತಿದ್ಯಾ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಹೌದು, ಬೆಂಗಳೂರಿನಲ್ಲಿ ಘನಘೋರ ಮತ್ತು ಅತ್ಯಂತ ಭಯಾನಕ ಘಟನೆಯೊಂದು ನಡೆದಿದೆ. ಈ ಸ್ಟೋರಿ ನೋಡಿದರೆ ನಿಮ್ಮ ಮನ ಕಲಕದೇ ಇರದು. ಎಂಥವರ ಕಣ್ಣಾಲಿಗಳು ಒದ್ದೆಯಾಗುವಂತಿದೆ. ಈ ಕಣ್ಣೀರ ಕಥೆ ಎಂಥವರನ್ನ ಕಾಡದೇ ಇರುವುದಿಲ್ಲ. ಸರ್ಕಾರದ ಆದೇಶಕ್ಕೂ ಆಂಬ್ಯುಲೆನ್ಸ್ ಸಿಬ್ಬಂದಿ ಡೋಂಟ್ ಕೇರ್ ಎಂದು ಸೋಂಕಿತರ ಅಂತ್ಯ ಸಂಸ್ಕಾರದಲ್ಲೂ ಹಣ ವಸೂಲಿ ಮುಂದುವರೆದಿದೆ. 20,000 ಅಲ್ಲ, 30,000 ಅಲ್ಲ, 60,000 ಹಣಕ್ಕೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಡಿಮ್ಯಾಂಡ್ ಮಾಡಿದ್ದಾರೆ. ಬಡವರ ಬಳಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಹಣ ಪೀಕ್ತಾ ಇದ್ದು, ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಹಣವಿಲ್ಲದೆ ಮಗಳು ತನ್ನ ಮಾಂಗಲ್ಯ ಸರ ಮಾರಲು ಮುಂದಾಗಿದ್ದ ದೃಶ್ಯ ಎಂಥವರನ್ನು ಬೆಚ್ಚಿ ಬೀಳಿಸುವಂತಿದೆ.
ನಿನ್ನೆ ರಾತ್ರಿ ಕೊರೋನಾದಿಂದ ಸೋಂಕಿತ ಮತ್ತಿಕಿರಿಯ ತನ್ನ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದು ಜೀವ ಇರಬಹುದು ಅಂತ ಮಗಳು ಆಸ್ಪತ್ರೆಗೆ ಕರೆತಂದಿದ್ರು. ಆದರೆ ವೈದ್ಯರು ಚೆಕ್ ಮಾಡಿ ಮೃತಪಟ್ಟಿದ್ದಾರೆ ಅಂತ ತಿಳಿಸಿದರು. ಬಳಿಕ ಹೆಬ್ಬಾಳದ ನಂದನ ಆಂಬ್ಯುಲೆನ್ಸ್ ಸರ್ವಿಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಕುಮಾರ್ ಆಂಬ್ಯುಲೆನ್ಸ್ ಮಾಲೀಕತ್ವದ ನಂದನ ಆಂಬ್ಯುಲೆನ್ಸ್ ಇಲ್ಲೇ ಇದ್ದಂತಹ ಖಾಸಗಿ ಶವಾಗಾರದಲ್ಲಿ ಮೃತದೇಹವನ್ನು ಇಟ್ಟಿದ್ರು. ಮೃತದೇಹ ಇಡಲು ಅಂತ್ಯ ಸಂಸ್ಕಾರಕ್ಕೆ 60,000 ಬೇಡಿಕೆ ಇಟ್ಟಿದ್ದು 3,500 ರೂಪಾಯಿ ಚಾರ್ಜ್ಗೆ 60,000 ರೂಪಾಯಿ ಡಿಮ್ಯಾಂಡ್ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಸಿಬ್ಬಂದಿ ಕ್ರೂರವಾಗಿ ವರ್ತಿಸಿದ್ದಾರೆ ಅಂತ ಹೇಳಿದರೆ 40,000 ಕೊಡದಿದ್ರೆ ಹೆಬ್ಬಾಳ ಫ್ಲೈಓವರ್ ಕೆಳಗೆ ಮೃತದೇಹವನ್ನ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ದಾರೆ. 60,000ದ ಬದಲು 40,000 ಕೊಡುವಂತೆ ಒತ್ತಾಯಿಸಿದ್ದಾರೆ. ಮೃತ ಸೋಂಕಿತನ ಮಗಳಿಗೆ ಆಂಬ್ಯುಲೆನ್ಸ್ ಮಾಲೀಕ ಡಿಮ್ಯಾಂಡ್ ಮಾಡಿದ್ದು ಜೈ ಹನುಮಾನ್ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರಿಂದ ಸುಲಿಗೆ ನಡೆದಿದೆ. ಟಿವಿ9 ಕ್ಯಾಮೆರಾದಲ್ಲಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಹಣ ವಸೂಲಿ ಬಯಲಾಗಿದ್ದು ಟಿವಿ9 ಕ್ಯಾಮೆರಾ ನೋಡಿದ ಬಳಿಕ ಆಂಬ್ಯುಲೆನ್ಸ್ ಸಿಬ್ಬಂದಿ ತಂಡ ಹೊಡೆದು 13,000 ಕಟ್ಟಿಸಿಕೊಂಡು ಮೃತದೇಹ ಕೊಟ್ಟಿದ್ದಾರೆ. ಬೆಂಗಳೂರಿನ 7 ಚಿತಾಗಾರಗಳಲ್ಲಿ ಅಂತ್ಯಕ್ರಿಯೆಗೆ ಅವಕಾಶ ಇತ್ತು. ಆದರೆ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ದು ಇನ್ಮುಂದೆ 13 ಚಿತಾಗಾರಗಳಲ್ಲಿ ಸಂಸ್ಕಾರಕ್ಕೆ ಅನುಮತಿ ನೀಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಪ್ರತಿದಿನ 90ಕ್ಕೂ ಹೆಚ್ಚು ಸೋಂಕಿತರು ಬೆಂಗಳೂರಿನಲ್ಲಿ ಮೃತಪಡುತ್ತಿದ್ದಾರೆ. ಹೀಗಾಗಿ ಒಂದು ಡೆಡ್ ಬಾಡಿಯ ಅಂತ್ಯ ಸಂಸ್ಕಾರಕ್ಕೆ 1.5 ಗಂಟೆಗಳ ಅವಕಾಶ ತೆಗೆದುಕೊಳ್ಳುತ್ತೆ. ಹೀಗಾಗಿ ನಾನು ಬಿಬಿಎಂಪಿ ಕಮಿಷನರ್ಗೆ ಹೇಳಿದ್ದೀನಿ, ಬೆಂಗಳೂರಿನ ಎಲ್ಲ 13 ಚಿತಾಗಾರಗಳಲ್ಲೂ ಅನುಮತಿ ನೀಡಿ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದರು. ಕೊರೋನಾ ಸೋಂಕು ಬಂದ ಮೇಲೆ ಬೆಂಗಳೂರಿನ ಚಿತಾಗಾರಗಳು ಸಿಕ್ಕಾಪಟ್ಟೆ ಬ್ಯುಸಿಯಾಗಿವೆ. ಅದರಲ್ಲೂ ಮೇಡಿಹಳ್ಳಿ ಚಿತಾಗಾರದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಅರೆಕ್ಷಣವೂ ಫ್ರೀ ಇಲ್ಲದೆ ಸೋಂಕಿತರ ಶವಗಳನ್ನು ಅಂತ್ಯಕ್ರಿಯೆ ಮಾಡುತ್ತಿದ್ದಾರೆ. ಇಂದು ಮತ್ತೆ ಚಿತಾಗಾರ ಓಪನ್ ಮಾಡಿದಂತಹ ಸಿಬ್ಬಂದಿ ದೂರದಿಂದ ಬಂದವರಿಗೆ ತೊಂದರೆಯಾಗದಂತೆ ಎಂದಿನಂತೆ ಕಾರ್ಯನಿರ್ವಹಿಸಲು ಚಿತಾಗಾರ ಸಿಬ್ಬಂದಿ ಮುಂದಾದರು. ಮೇಡಿ ಅಗ್ರಹಾರ ಚಿತಾಗಾರದಲ್ಲಿ ಒಟ್ಟು 9 ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ. ಬೆಂಗಳೂರಿನ ಮೇಡಿ ಅಗ್ರಹಾರ ಚಿತಾಗಾರದಲ್ಲಿ ಸೋಂಕಿತರ ಶವಗಳು ಹೆಚ್ಚಾಗಿದ್ದರಿಂದಾಗಿ ಆರಂಭದಲ್ಲಿ ಚಿತಾಗಾರದ ಮುಖ್ಯ ಗೇಟ್ ಅನ್ನು ಸಿಬ್ಬಂದಿ ಕ್ಲೋಸ್ ಮಾಡಿದ್ರು. ನಾವು ಇಡೀ ರಾತ್ರಿ ಚಿತಾಗಾರದಲ್ಲಿ ಕೆಲಸ ಮಾಡಿದ್ದೇವೆ. ನಾವು ಮನುಷ್ಯರೇ, ನಮಗೂ ವಿಶ್ರಾಂತಿ ಬೇಕು ಅಂತ ಸಿಬ್ಬಂದಿ ಹೇಳಿದ್ರು. ಆರಂಭದಲ್ಲಿ ಯಂತ್ರ ಕೆಟ್ಟೋಗಿದೆ, ಬೇರೆ ಕಡೆ ಹೋಗಿ ಅಂತ ಸಬೂಬು ಹೇಳಿದ್ರು. ಆರೋಗ್ಯ ಸಚಿವ ಸುಧಾಕರ್ ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾರೆ. ಇಲ್ಲಿಗೆ ಬಂದು ನಮ್ಮ ಕಷ್ಟ ಏನು ಅಂತ ಗಮನ ಹರಿಸಲಿ ಅಂತ ಸಚಿವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕ್ರೂರಿ ಕೊರೋನಾದಿಂದ ಇಡೀ ಕುಟುಂಬವೇ ತಂಡ ಹೊಡೆದಿದ್ದು ಹೇಗೆ? ಆಸ್ಪತ್ರೆಯಲ್ಲಿ ಬೆಡ್ಗಳಿಲ್ಲದೆ ಸೋಂಕಿತರಿಗೆ ನೆಲದಲ್ಲೇ ಚಿಕಿತ್ಸೆ ನೀಡಿದ್ದಾದರೂ ಹೇಗೆ? ಆಕ್ಸಿಜನ್ ಬೆಡ್ಗಳಿಗಾಗಿ ಸೋಂಕಿತರು ಪರದಾಟ ನಡೆಸಿದ್ದಾದರೂ ಎಲ್ಲಿ? ನೋಡೋಣ ಕ್ರೂರಿ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕ್ರೂರಿ ಕೊರೋನಾದಿಂದಾಗಿ ಇಡೀ ಕುಟುಂಬವೇ ಕಂಟಕ ಎದುರಾಗಿದೆ. ಚಿತಾಗಾರದಲ್ಲಿ ತಾಯಿ ಶವ ಇದ್ರೆ ಪಕ್ಕದಲ್ಲಿ ತಂದೆ ಮುಂದೆ ಆಕ್ಸಿಜನ್ ಸಿಲಿಂಡರ್ ಇದ್ದು ಎಲ್ಲರ ಕರುಳು ಹಿಂಡುವಂತಿತ್ತು. ಕುಟುಂಬದ 4ವರಿಗೆ ಕೊರೋನಾ ಸೋಂಕು ಹೋಗಿದ್ರೆ ಮಗ ಚೇತನ್ ಇದೀಗ ತನ್ನ ಪತ್ನಿಯನ್ನ ಕಳೆದುಕೊಂಡಿದ್ದಾನೆ. ತಾಯಿಯನ್ನ ಕಳೆದುಕೊಂಡಿದ್ದೀವಿ. ಸದ್ಯ ನಾನು ಮತ್ತು ತಂದೆ ಡಿಸ್ಚಾರ್ಜ್ ಆಗಿದ್ದೀವಿ. ಡಾಕ್ಟರ್ ಸಲಹೆಯಂತೆ ಆಕ್ಸಿಜನ್ ಕ್ಯಾರಿ ಮಾಡ್ತಿದ್ದೀನಿ ಅಂತ ಚೇತನ್ ಹೇಳಿದ್ರು. ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬೆಡ್ಗಳಿಲ್ಲದೆ ಸೋಂಕಿತರು ಆಸ್ಪತ್ರೆಗಳಿಂದ ಹೊರಗೆ ಮಲಗಿದ್ದು ಕಂಡುಬಂತು. ಈ ಬಗ್ಗೆ ಸ್ಪಷ್ಟನೆ ನೀಡಿರತಕ್ಕಂಥ ಬೀದರ್ ಡಿಎಚ್ಒ ಡಾಕ್ಟರ್ ವಿಜಿ ರೆಡ್ಡಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬೆಡ್ಗಳಿಗೆ ಕೊರತೆ ಇಲ್ಲ ಅಂತ ಹೇಳಿದರು. ಬ್ರಿಮ್ಸ್ನಲ್ಲಿ 550 ಬೆಡ್ ಪೈಕಿ 120 ಬೆಡ್ ಖಾಲಿ ಇವೆ. ಆಸ್ಪತ್ರೆಯಲ್ಲಿ ಬೆಡ್ ಖಾಲಿ ಇಲ್ಲವೆಂಬುದು ಸುಳ್ಳು ಅಂತ ಹೇಳಿದರು. ಕಲಬುರಗಿಯಲ್ಲಿ ಆಕ್ಸಿಜನ್ ಬೆಡ್ಗಾಗಿ ಕೊರೋನಾ ಸೋಂಕಿತರು ಪರದಾಟ ಮುಂದುವರೆಸಿದ್ದಾರೆ. ಕಾಳಗಿ ಪಟ್ಟಣದ 50 ವರ್ಷದ ಕೊರೋನಾ ಸೋಂಕಿತ ವೃದ್ಧ ಬೆಡ್ ಸಿಗದೆ ಒದ್ದಾಡಿದ್ರು. ಕಲಬುರಗಿಯ ಜಿಮ್ ಸೇರಿದಂತೆ ಯಾವ ಆಸ್ಪತ್ರೆಯಲ್ಲೂ ವೆಂಟಿಲೇಟರ್ ಬೆಡ್ ಖಾಲಿ ಇಲ್ಲ. ಕಳೆದ 4 ಗಂಟೆಯಿಂದ ಕಾರಿನಲ್ಲಿ ಸೋಂಕಿತನನ್ನ ಕರೆದುಕೊಂಡು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಕುಟುಂಬಸ್ಥರು ಸುತ್ತಾಡಿದ್ರು. ಕಣ್ಣು ಎದುರಿಗೆ ವೃದ್ಧನ ಜೀವ ಹೋಗ್ತಾ ಇದ್ರು. ಕುಟುಂಬ ಸಹಾಯಕವಾಗಿತ್ತು. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಾಗ್ತಾನೆ ಇದ್ದು ಬೆಂಗಳೂರಿನ ಸ್ಥಿತಿ ಘನಘೋರವಾಗಿದೆ. ಆಸ್ಪತ್ರೆಯಲ್ಲಿ ಸೋಂಕಿತರಿಗೆ ಬೆಡ್ಗಳೇ ಸಿಗ್ತಿಲ್ವಾ? ನೆಲದ ಮೇಲೆಯೇ ಚಿಕಿತ್ಸೆ ನೀಡುವಂತಹ ದುಸ್ಥಿತಿಗೆ ಬಂದೊದಗಿದೆ. ರಾಜಾಜಿನಗರದ ಇಎಸ್ಸಿ ಆಸ್ಪತ್ರೆಯಲ್ಲಿ ನೆಲವೇ ಬೆಡ್ ಆಗಿದೆ. ಸೋಂಕಿತರನ್ನ ನೆಲದ ಮೇಲೆ ಕೂರಿಸಿ ಟ್ರೀಟ್ಮೆಂಟ್ ನೀಡಲಾಗ್ತಿದೆ. ಕೊರೋನಾ ಕಟ್ಟಿ ಹಾಕಲು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಕೊರೋನಾದಿಂದ ರೋಗಿಗಳಿಗೆ ತೊಂದರೆಯಾಗಬಾರದೆಂದು ಅವಳಿ ನಗರದ ಎಲ್ಲಾ ಖಾಸಗಿ ಆಸ್ಪತ್ರೆಗಳಿಗೆ ಹೆಸ್ಕಾಂ ಜಿಎಂ ಇಬ್ರಾಹಿಂ ಮೈಗೂರ್ ನೇತೃತ್ವದಲ್ಲಿ 18 ಜನ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿ ಧಾರವಾಡ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಆದೇಶಿಸಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಮಹಾರಾಷ್ಟ್ರ ಸೋಂಕಿನ ಕಾಟ ಹೆಚ್ಚಾಗ್ತಾ ಇದ್ದು ಪ್ರತಿನಿತ್ಯ ಮಹಾರಾಷ್ಟ್ರದಿಂದ ಬರ್ತಾ ಇರುವ ಜನರಿಗೆ ಆರ್ಟಿಪಿಸಿಆರ್ ನೆಗೆಟಿವ್ ಇದ್ದವರಿಗೆ ಮಾತ್ರ ಗಡಿಯೊಳಗೆ ಪ್ರವೇಶ ನೀಡಬೇಕು.
ಆದರೆ ಸರ್ಕಾರದ ನಿಯಮವನ್ನ ಪೊಲೀಸ್ ಅಧಿಕಾರಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಗಾಳಿಗೆ ತೂರ್ತಿದ್ದಾರೆ. ದಿವ್ಯ ನಿರ್ಲಕ್ಷ್ಯ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಹಿರೋಳಿ ಚೆಕ್ಪೋಸ್ಟ್ಗಳ ಬಳಿ ಇರುವಂತಹ ಸಿಬ್ಬಂದಿ ಕೇವಲ ಮಾಧ್ಯಮಗಳ ಕ್ಯಾಮೆರಾ ಕಂಡಾಗ ಮಾತ್ರ ತಪಾಸಣೆ ನಾಟಕ ಮಾಡ್ತಿದ್ದಾರೆ. ಕೊರೋನಾ ಎರಡನೇ ಅಲೆ ವ್ಯಾಪಕವಾಗಿ ಹರಡ್ತಾ ಇದ್ರೂ ಕೂಡ ಲೆಕ್ಕಿಸದೆ ಮಾಸ್ಕ್ ಇಲ್ಲದೆ ಜನ ಓಡಾಟ ನಡೆಸಿದ್ದಾರೆ. ಬೈಕ್ ಸವಾರರು ಮತ್ತು ಸಾರ್ವಜನಿಕರಿಗೆ ಕೆಎಂ ದೊಡ್ಡಿ ಸ್ಟೇಷನ್ ಪೊಲೀಸರು ದಂಡ ವಿಧಿಸಿದ್ದಾರೆ. ಕೆಎಂ ದೊಡ್ಡಿ ಹಲಗೂರು ರಸ್ತೆ ಹಾಗೆ ಮದ್ದೂರು ಮಳವಳ್ಳಿ ರಸ್ತೆಯಲ್ಲಿ ಮಾಸ್ಕ್ ಹಾಕದೆ ಸಂಚಾರ ಮಾಡುತ್ತಿದ್ದ ಸಾರ್ವಜನಿಕರಿಗೆ ಕೆಎಂ ದೊಡ್ಡಿ ಸ್ಟೇಷನ್ನ ಸಿಪಿಐ ಶಿವಮಲ್ಲಯ್ಯ ನೇತೃತ್ವದಲ್ಲಿ ಮಾಸ್ಕ್ ಹಾಕದವರಿಗೆ ಸ್ಥಳದಲ್ಲೇ ಮಾಸ್ಕ್ ನೀಡಿ ಮುಂದೆ ಮಾಸ್ಕ್ ಇಲ್ಲದೆ ಓಡಾಡಬೇಡಿ ಅಂತ ಎಚ್ಚರಿಕೆ ನೀಡಲಾಯಿತು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ವಿವಿಧ ವಿದ್ಯಾರ್ಥಿ ವಸತಿ ನಿಲಯಗಳಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಾಗಿದೆ. ಏಪ್ರಿಲ್ 1ರಿಂದ ಈವರೆಗೂ ಒಟ್ಟು 137 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಧಾರವಾಡ ಕರ್ನಾಟಕ ವಿವಿಯ ಮಲಪ್ರಭಾ ಹಾಸ್ಟೆಲ್ನಲ್ಲಿ 4, ನ್ಯೂ ಪಿಜಿ ಬಾಯ್ಸ್ ಹಾಸ್ಟೆಲ್, ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 53 ಹಾಗೂ ಗೌರಿಶಂಕರ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ 46, ಹುಬ್ಬಳ್ಳಿಯ ಕೆಎಲ್ಇ ಪ್ರೇರಣಾ ಸಹ್ಯಾದ್ರಿ ಬಾಯ್ಸ್ ಹಾಸ್ಟೆಲ್ನಲ್ಲಿ 25 ಸೇರಿದಂತೆ ಒಟ್ಟು 137 ಜನರಿಗೆ ಕೊರೋನಾ ಸೋಂಕು ಹೊಕ್ಕಿದೆ. ಕೊರೋನಾ ಸೋಂಕಿನಿಂದ ಸತ್ತವರ ಶವ ಸಾಗಿಸಲು ಹೆಣಗಾಡುವಂತಾಗಿದೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟವರ ಮೃತದೇಹಗಳನ್ನು ಸೋಂಕಿತರಿಗೆ ಚಿಕಿತ್ಸೆ ನೀಡುವ ಕೊಠಡಿಯಲ್ಲಿ ಇಡಲಾಗಿದೆ. ಮೃತ 3 ದೇಹಗಳನ್ನು 2 ದಿನಗಳಿಂದ ಚಿಕಿತ್ಸೆ ನೋಡೋ ಕೊಠಡಿಯಲ್ಲಿ ಇಟ್ಟಿರುವಂತಹ ಘಟನೆ ಹೆಸರುಘಟ್ಟ ಬಳಿ ಇರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದ್ದು, ಆಸ್ಪತ್ರೆಯ ಬೇಜವಾಬ್ದಾರಿತನಕ್ಕೆ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಸೋಂಕು ನಿಗ್ರಹಿಸುವಲ್ಲಿ ಎಡವೆದ ಸರ್ಕಾರಕ್ಕೆ ಎಚ್ಡಿಕೆ ಟ್ವೀಟ್ ಚಾಟಿ ಕೊಟ್ಟಿದ್ದು ಹೇಗೆ? ಕೊರೋನಾ ಎರಡನೇ ಅಲೆಗೆ ಏನ್ ಸಿದ್ಧತೆ ಮಾಡಿಕೊಂಡಿದ್ದೀರಿ ಅಂತ ಕುಮಾರಣ್ಣ ಕೆಂಡವಾಗಿದ್ದೇಕೆ? ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಿ ಅಂತ ಕನಕಪುರ ಬಂಡೆ ಸಿಡಿದಿದ್ದಾದ್ರೂ ಹೇಗೆ? ನೋಡೋಣ ಲೀಡರ್ಸ್ ಕಿಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೋವಿಡ್ ತಡೆಯುವ ಸಲುವಾಗಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಮಾಜಿ ಸಿಎಂ ಎಚ್ಡಿಕೆ ಟ್ವೀಟ್ ಮಾಡಿದ್ದು, ಸರ್ಕಾರ ಮ್ಯಾರಥಾನ್ ಸಭೆಗಳನ್ನು ಮಾಡಿದೆ, ವಿರೋಧ ಪಕ್ಷದ ನಾಯಕರ ಸಲಹೆ ಪಡೆದಿದೆ, ಜನರನ್ನ ಸೋಂಕಿತರಿಂದ ದೂರವಿಡಲು ಮಾರ್ಗಸೂಚಿಗಳನ್ನು ಮಂಗಳವಾರ ಪ್ರಕಟಿಸಿದೆ. ಆದರೆ ಈಗಾಗಲೇ ಸೋಂಕಿಗೆ ತುತ್ತಾಗಿರುವ ಜನರನ್ನ ರಕ್ಷಣೆ ಮಾಡಲು, ಅವರ ಜೀವ ಉಳಿಸಲು ಏನ್ ಕ್ರಮ ಕೈಗೊಳ್ಳಲಾಗಿದೆ ಎಂಬುದರ ಬಗ್ಗೆ ಸರ್ಕಾರ ಮಾತನಾಡಬೇಕು ಅಂತ ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ. ಮಾರ್ಗಸೂಚಿ ಬಗ್ಗೆ ಕಿಡಿಕಾರಿರುವಂತಹ ಎಚ್ಡಿಕೆ ಮಂಗಳವಾರ ಸಭೆಯ ನಂತರ ಜನರಿಗೆ ಕೇವಲ ಮಾರ್ಗಸೂಚಿಗಳನ್ನು ಮಾತ್ರ ಸೂಚಿಸಲಾಗಿದೆ, ಸೋಂಕಿನಿಂದ ದೂರ ಇರುವ ಸಲಹೆಯನ್ನ ನೀಡಲಾಯಿತು. ಆದರೆ ಈಗಾಗಲೇ ಆಸ್ಪತ್ರೆಗಳಿರೋರ ರಕ್ಷಣೆಗಾಗಿ ಏನ್ ಮಾಡಲಾಗಿದೆ, ಏನೇನ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಂತ ಸಭೆ ನಂತರ ಸರ್ಕಾರ ಹೇಳಿಲ್ಲ ಯಾಕೆ? ಸೋಂಕಿತರ ಪರಿಸ್ಥಿತಿನ ಸರ್ಕಾರ ಅರಿತಿಲ್ಲ ಯಾಕೆ ಅಂತ ಟ್ವೀಟ್ ಮೂಲಕ ಎಚ್ಡಿಕೆ ಕಿಡಿಕಾರಿದ್ದಾರೆ. ಕೊರೋನಾದ ಎರಡನೇ ಅಲೆಗೆ ಸರ್ಕಾರ ಎಚ್ಚೆತ್ತುಕೊಳ್ಳದ ಬಗ್ಗೆಯೂ ಕಿಡಿಕಾರಿರುವಂತಹ ಎಚ್ಡಿಕೆ ಸರ್ಕಾರಕ್ಕೆ ತಜ್ಞರು, ವಿಪಕ್ಷ ನಾಯಕರು ಹೇಳ್ತಾನೆ ಬಂದಿದ್ದಾರೆ. ವರದಿಗಳನ್ನ ಪಡೆದುಕೊಂಡ ಸರ್ಕಾರ ಈವರೆಗೆ ಏನ್ ಮಾಡ್ಕೊಂಡಿತ್ತು? ಕೋವಿಡ್ ಬಂದಿದ್ದು 1.5 ವರ್ಷಗಳ ಹಿಂದೆ. ಮುಂದೊಂದು ದಿನ ರಾಕ್ಷಸ ರೂಪಿಯಾಗಬಹುದಾದ ಈ ರೋಗದ ವಿರುದ್ಧ ಸರ್ಕಾರ ಈವರೆಗೆ ಮಾಡಿಕೊಂಡ ಸಿದ್ಧತೆಗಳು ಏನಾಗಿದ್ವು ಅಂತ ಟ್ವೀಟಾಸ್ತ್ರ ಪ್ರಯೋಗಿಸಿದ್ದಾರೆ. ಕೊರೋನಾ ಸೋಂಕಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಯನ್ನ ಭೇಟಿಯಾದ ಸಚಿವ ಕೆ ಸುಧಾಕರ್ ಆರೋಗ್ಯ ವಿಚಾರಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ಎಚ್ಡಿಕೆ ಇದ್ದು ಪಿಪಿಇ ಕಿಟ್ ಹಾಕೊಂಡು ಎಚ್ಡಿಕೆಯನ್ನ ಸಚಿವ ಸುಧಾಕರ್ ಭೇಟಿಯಾದರು. ಕೊರೋನಾಗೆ ಬಲಿಯಾದವರ ಅಂತ್ಯಕ್ರಿಯೆಗೆ ಸೂಕ್ತ ವ್ಯವಸ್ಥೆ ಮಾಡಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ಕೊರೋನಾ ಸೋಂಕಿತರ ಅಂತ್ಯಕ್ರಿಯೆಗಾಗಿ 10 ಎಕರೆ ಜಾಗದಲ್ಲಿ ಸೂಕ್ತ ವ್ಯವಸ್ಥೆ ಮಾಡಿ ಎಂದ ಡಿಕೆಶಿ, ಸುರೇಶ್ ಅಂಗಡಿ ಮೃತಪಟ್ಟಾಗ ಸರಿಯಾಗಿ ನಡೆಸಿಕೊಳ್ಳಲಿಲ್ಲ, ಚುನಾವಣೆ ಅಂತ ನಾನೇನು ಮಾತನಾಡಲು ಹೋಗಲಿಲ್ಲ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದರು. ಕೋವಿಡ್ ನಿಯಂತ್ರಣ ಮಾಡಲು ಜನರು ಸಹಕಾರ ನೀಡಬೇಕು ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಬೊಮ್ಮಾಯಿ, ರಾಜ್ಯದಾದ್ಯಂತ ಇಂದಿನಿಂದ ಕಠಿಣ ನಿಯಮ ಜಾರಿಯಾಗಲಿದೆ, ಜನರು ನಿಯಮಗಳನ್ನು ಪಾಲಿಸಿದರೆ ಕೋವಿಡ್ ನಿಯಂತ್ರಣ ಸಾಧ್ಯ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದರು. ರಾಜ್ಯ ಸರ್ಕಾರಕ್ಕೆ ಲಾಕ್ಡೌನ್ ಮಾಡುವ ಚಿಂತನೆ ಇತ್ತು, ಆದರೆ ಪ್ರಧಾನಿ ಸಲಹೆಯ ಬಳಿಕ ಲಾಕ್ಡೌನ್ ಮಾಡಿಲ್ಲ. ಪ್ರಧಾನಿ ಹೇಳಿದ ತಕ್ಷಣ ಕಾನೂನು ಬದಲಿಸಲು ಆಗುತ್ತಾ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ರಾಜ್ಯಪಾಲರಿಗೆ ತಿಳಿಸಿದೆವು, ರಾಜ್ಯದಲ್ಲಿ ಬೆಡ್ ಆಕ್ಸಿಜನ್ ಕೊರತೆ ಸಾಕಷ್ಟಿದೆ ಅಂತ ಡಿಕೆಶಿ ಹೇಳಿದರು. ರಾಜ್ಯ
ರಾಜ್ಯದಲ್ಲಿ ಕೊರೋನಾಗೆ ಬ್ರೇಕ್ ಹಾಕಲು ಸಾಧ್ಯವಾಗದೇ ಇರುವುದು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ತಜ್ಞರ ಸಮಿತಿಯ ವರದಿಯಂತೆ ನಿರ್ಧರಿಸಲು ಹೇಳಿದ್ದೆವು. ಆದರೆ ಮೋದಿ ಹೇಳಿದ ಬಳಿಕ ನಿರ್ಧಾರ ಬದಲಿಸಿದ್ದಾರೆ. ಆದರೆ ಸರ್ಕಾರ ಜಾರಿ ಮಾಡಿದ ನಿಯಮಗಳನ್ನು ಪಾಲಿಸಿ ಅಂತ ರಾಜ್ಯದ ಜನರಲ್ಲಿ ಡಿಕೆಶಿ ಮನವಿ ಮಾಡಿದರು. ಕೊರೋನಾ ಸೋಂಕು ಹೆಚ್ಚಾದ ಬೆನ್ನಲ್ಲೇ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಸಮಸ್ಯೆ ಎದುರಾಗಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿದಂತಹ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಬೆಂಗಳೂರಿನ 8 ವಲಯಗಳಿಗೆ 8 ಸಚಿವರಿಗೆ ಉಸ್ತುವಾರಿ ನೀಡಲಾಗಿದ್ದು, ಸಚಿವರು ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ ಕೊಡಿಸುವ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದರು. ಇತರೆ ರೋಗಿಗಳಿಗೆ ಚಿಕಿತ್ಸೆ ಕೊಡಿಸುವ ಕೆಲಸವನ್ನು ಅವರೇ ಮಾಡ್ತಾರೆ ಅಂತ ಸುಧಾಕರ್ ಹೇಳಿದರು.